ಮನೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಹಾಗೆ ಹೇಳ್ದಂಗೆ ಇವತ್ತು ನಮ್ಮ ಅತ್ತಿಗೆದು ಸೀಮಂತ. ಸೊ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ನನ್ನ ಮಗ ನಾನು ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಂಗೆನೆ ಅವ್ನು ಬಂದು ಇಂಟ್ರಪ್ಟ್ ಮಾಡಿ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಹಾಯ್ ಮಾಡಿ ಎಲ್ರಿಗೂ. ಹಾಯ್ ಹಾಯ್ ಮಾಡಬೇಕು. ನಾನು ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ, ಅದಕ್ಕೆ ವಿಡಿಯೋಗ್ರಾಫರ್ ಹತ್ರನೇ ವೀಡಿಯೋಸ್ ತೊಗೊಂಡು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅವ್ರು ಕೊಡೋದಿನ್ನ ಲೇಟ್ ಆಗುತ್ತಂತೆ. ಸೊ ಅದಕ್ಕೆ ನಾನು ಇರೋದನ್ನೇ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಸದ್ಯಕ್ಕೆ. ಮತ್ತು ಅವತ್ತು ಮಂಡೇ ಆಗಿದ್ದರಿಂದ ನಮ್ಮಕ್ಕೆ ನಾವು ಮನೆಗೆ ಕಳ್ಸೋಕ್ಕಾಗಿಲ್ಲ, ನಾವು ನಮ್ಮ ಕಡೆ ಕಳಿಸಲ್ಲ. ಸೊ ಅದಕ್ಕೆ ವೆಡ್ನೆಸ್ಡೇ ಕಳ್ಸೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಮತ್ತೆ ನಾನು ವೆಡ್ನೆಸ್ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಟ್ ಲಾಸ್ಟ್ ನಾವು ನಮ್ಮದು ಫ್ಯಾಮಿಲಿ ಪಿಕ್ಸ್ ಜೊತೆ ಎಂಡ್ ಮಾಡಿ ಮತ್ತೆ ಊಟ ಕೊಟ್ವಿ. ಅಲ್ಲಿಂದ ಇಲ್ಲಿಗೆ ಸೀಮಂತದ್ದು ಮುಗೀತು. ನಮ್ಮ ಅತ್ತಿಗೆದು ಸೀಮಂತ ಮುಗಿದ್ಮೇಲೆ ಇವಾಗ ಅವ್ರನ್ನ ಕಳ್ಸೋಕ್ಕೋಸ್ಕರ ನಾವೆಲ್ಲ ರೆಡಿಯಾಗಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಈಗ ಒಳಗಡೆ ಹೋಗಿ ಎಲ್ರೂ ಮಾತಾಡ್ಸೋಣ. ಹಾಯ್, ಇದು ನಮ್ಮಮ್ಮ, ಇದು ನಮ್ಮ ಅಜ್ಜಿ. ಹಾಯ್, ಇದು ನಮ್ಮ ಅತ್ತೆ. ನಮ್ಮ ಅತ್ತಿಗೆ ಇವ್ರೆ ರೆಡಿ ಆಗ್ತಾ ಇದ್ದಾರೆ ಇವಾಗ. ಹಾಯ್, ಇದು ಶ್ರೀ ಅಕ್ಕನ ಮಗ. ಹಾಯ್ ಆಂಟಿ. ಇವತ್ತು ನನ್ನ ಮಗಳನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ವಿ. 11 ಗಂಟೆಗೆ ಶಾಸ್ತ್ರ ಮಾಡ್ತಾ ಇದ್ವಿ. ಮಾಡ್ಬಿಟ್ಟು ಟಿಫನ್ ಮಾಡ್ಬಿಟ್ಟು ಮನೆಗೆ ಹೋಗ್ತಾ ಇದ್ವಿ. ವಿಜಯನಗರಕ್ಕೆ ಹೋಗ್ತಾ ಇದ್ವಿ. ನೀವ್ ಮಾತ್ರ ಹೋಗ್ತಾ ಇದ್ದೀರಾ? ನಾನ್ ಬರ್ತಾ ಇಲ್ವಾ? ನೀನು ಎಲ್ಲರೂ ಬರ್ತಾ ಇದ್ದೀರಾ ಮಗಳ ಜೊತೆ. ಇದು ನಮ್ ದೊಡ್ಡತ್ತೆ, ಇವರು ನಮ್ ಚಿಕ್ಕತ್ತೆ, ಇದು ಅವ್ರ ಸೊಸೆ, ಇವರು ನಮ್ ದೊಡ್ಡತ್ತೆ, ಸೋದರತ್ತೆ 3 ಜನ. ಇದು ಅವ್ರ ಮೊಮ್ಮಗ ರೇವನ್. ಹಾಯ್ ಚಿನ್ನಿ. ಅತ್ತೆ ಸೊಸೆ ಫುಲ್ ಬ್ಯುಸಿ ಆಗೋರೆ. ಇಲ್ಲಿ ಮೊದಲು ತುಂಬ ಶಾಸ್ತ್ರ ಮಾಡ್ತಿರೋದು. ಇಲ್ಲಿ ಕರೆಕ್ಟಾಗಿ ಏನು ಮಾಡಬೇಕು ಅಂತ ನಂಗೆ ಗೊತ್ತಿರಲಿಲ್ಲ, ಬಿಕಾಸ್ ನನಗೆ ಈ ಶಾಸ್ತ್ರ ಎಲ್ಲ ಮಾಡಿರಲಿಲ್ಲ. ಯಾಕಂದರೆ ನಮ್ಮ ಅತ್ತೆ ಮನೆ ಕಡೆ ಇದೆಲ್ಲ ಮಾಡಲ್ವಂತೆ, ಮಾಡಬಾರ್ದು ಅಂತ ಮಾಡಿರಲಿಲ್ಲ. ಅದು ಅಲ್ಲದೆ ನಾನು ಫಸ್ಟೇ ನಾನು ಹೋಗಿ ಮಾಡಬೇಕು ಅಂದಿದ್ದಕ್ಕೆ ನಾನೇ ಫಸ್ಟ್ ಮಾಡ್ತಿದ್ದಿದ್ದರಿಂದ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗಲಿಲ್ಲ. ಎಲ್ಲ ಕೇಳ್ಕೊಂಡು ಮಾಡಿದ್ದಾಯಿತು. ಆಮೇಲೆ 5 ಜನ ಆದಮೇಲೆ ಮಾಡಬೇಕು ಅಂತ ಹೇಳಿದರು. ಬಟ್ ವಿಡಿಯೋ ಕರೆಕ್ಟಾಗಿ ಇಲ್ದಿದ್ದರಿಂದ ಬಿಟ್ಟು ಕೂಡ ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹೆಂಗಮ್ಮ ನಗದ? ಹೆಂಗ ನಗದ ನೀನು? ಹೆಸರೇನು? ಬೇಗ ವಿಶ್ ಮಾಡಿ ಅಂತ ಹೇಳ್ಬಿಟ್ಟು ವಿಶ್ ಮಾಡಿ. ಮೊದಲು ತುಂಬಿಸೋ ಶಾಸ್ತ್ರ ಎಲ್ಲ ಮುಗಿಸಿ ನಾವು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಅವತ್ತು ನಮ್ಮ ಅಣ್ಣಂದು ಬರ್ಡೇ ಕೂಡ ಇತ್ತು. ಅದಕ್ಕೆ ಒಂದು ಸಣ್ಣ ಸೆಲೆಬ್ರೇಷನ್ ಕೂಡ ಮಾಡಿಸಿದ್ರು ನಮ್ಮಕ್ಕೆ. ಎಲ್ಲರೂ ಇದ್ದಿದ್ದರಿಂದ ಫಂಕ್ಷನ್ ಜೊತೆ ನಮ್ಮ ಅಣ್ಣ ಬರ್ಡೇ ಕೂಡ ಮುಗಿಸ್ಕೊಂಡ್ಬಿಟ್ಟ ಹಾಗೆ ಕಳ್ಳ.
ಟೈಮ್ ಕರೆಕ್ಟಾಗಿ ಹೊರಡಬೇಕು ಅಂತ ಕರೆಕ್ಟ್ ಟೈಮಿಗೆ ಹೊರಡ್ರು ಅತ್ತಿಗೆ ಅವರೆಲ್ಲ. ನಾವು ಅವರಿಗೆ ಬಾಯ್ ಹೇಳಿ ಕಳಿಸ್ಕೊಟ್ವಿ ಅವರ ತವ್ರ ಮನೆಗೆ ಅವ್ರನ್ನ. ನನ್ನ ಮಗ ಹಾಗೆ ಕರೆಕ್ಟಾಗಿ ಊಟ ಮಾಡಿರಲಿಲ್ಲ, ಅದಕ್ಕೆ ಅವನಿಗೊಂದು ಸ್ವಲ್ಪ ತಿನ್ನಿಸ್ಕೊಂಡು ನಾವು ಹೊರಡೋಕ್ಕೆ ರೆಡಿ ಆದ್ವಿ. ನಾವು ಹೊರಡೋದು ಸಂಜೆನೇ ಆಗೋಯ್ತು. ನಾವು ಹಾಗೆ KR ಪುರಂಗೆ ಹೋಗ್ತಾ BB ಪುರಂ ಫುಡ್ ಸ್ಟ್ರೀಟಿಗೆ ಹೋಗಿದ್ವಿ. ಅಲ್ಲಿ ಆಲ್ರೆಡಿ ಅವರೆಕಾಳು ಮೇಳ ಸ್ಟಾರ್ಟ್ ಆಗಿತ್ತು. ಕಂಪ್ಲೀಟ್ ಎಲ್ಲ ಐಟಮ್ಸ್ ಕೂಡ ಅವರೆಕಾಳಿಂದನೇ ಮಾಡಿದ್ರು. ಸಿಕ್ಕಾಬಟ್ಟೆ ಕ್ರೌಡ್ ಇದ್ದರು. ಅದು ಅಷ್ಟು ನಾವು ವೀಕೆಂಡು ಕೂಡ ಅಲ್ಲ, ಅದು ಆ್ಯಕ್ಚುಲಿ ವೆಡ್ನೆಸ್ಡೇ ನೈಟ್ ನಾವು ಹೋಗಿದ್ದಿದ್ದು. ಬಟ್ ಸ್ಟಿಲ್ ಅವತ್ತು ಒಂದು ವೀಕೆಂಡ್ ಥರನೇ ಫೀಲ್ ಆಯಿತು. ಅಷ್ಟು ಜನ, ಅಷ್ಟು ಕ್ರೌಡು, ಎಲ್ಲ ಕಂಪ್ಲೀಟಾಗಿ ಅವರೆಕಾಳ್ದೇ ಆಗಿಬಿಟ್ಟಿತ್ತು ಅಲ್ಲಿ. ನೀವು ಒಂದ್ಸತಿ ಯಾರನ್ನ ಫ್ರೀ ಇದ್ದರೆ ವೀಕೆಂಡ್ಸಲ್ಲಿ ಬಿಟ್ಟು ವೀಕ್ ಡೇಸಲ್ಲಿ ಒಂದ್ಸತಿ ಹೋಗಿ ಟ್ರೈ ಮಾಡ್ಬೋದು. multiplex. Hello, yarn soda. 70. ನಾವು ಅಲ್ಲಿ ಅವರೆಬೇಳೆ ದೋಸೆ, ಕೋಡ್ಬಳೆ, ಬೆಣ್ಣೆ ಇಡ್ಲಿ ಮತ್ತು ಸಾವಿಗೆ ತಿಂದು ಒಂದು ಥಮ್ಸಪ್ ಮಸಾಲ ಸೋಡಾ ಕುಡಿದು ಕೊನೆಗೆ ಸ್ವೀಟ್ ಬೀಡ ಮತ್ತು ಚಾಕ್ಲೇಟ್ ಬೀಡ ಜೊತೆ ಆ ಡೇನ ಎಂಡ್ ಮಾಡಿದ್ವಿ. ನಾವು ಮತ್ತೆ ಮನೆ ಕಡೆ ಹೊರಟ್ವಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಬಾಯ್ ಬಾಯ್. Oh my God.